ಬಂಡತನದಿಂದ ಪುಂಡ ಪುರುಷರ ಗಂಡನೆಂದು ಮೆರೆಯುತ್ತಿರುವ ಧರ್ಮಗಿರಿ ಧನರಾಜ ಇಂದು ಈ ಸೂರ್ಯನ ಸರ್ಪಾಸ್ತ್ರದಲ್ಲಿ ಸಿಡಿಲು ಬಡಿದು ಸತ್ತು ನರಕದ ಹಾದಿ ಹಿಡಿದ. ಇಂದು ಈ ಸೂರ್ಯನ ವೇಷಭೂಷಣ ತಿಳಿಯಲಾರದು ಈ ಹಾಳು ಸಮಾಜಕ್ಕೆ. ಸತ್ಯಕ್ಕೆ ಸವಾಲು ಹಾಕಿ ಅಸತ್ಯಕ್ಕೆ ಜೈಕಾರ ಹಾಕುತ್ತಿದೆ ಇಂದಿನ ಹಾಳು ಸಮಾಜ. ಅದಕ್ಕೋಸ್ಕರ ಸಿಡಿದೆದ್ದು ನಿಂತಿದ್ದಾನೆ ಈ ಸೂರ್ಯ. ಈ ಸೂರ್ಯ ಮನಸ್ಸು ಮಾಡಿದರೆ ಉಗ್ರ ವ್ಯಾಘ್ರವನ್ನು ಬಲೆ ತೆಗೆದಿಸಿಕೊಳ್ಳಬೇಕೆಂದರೆ ಸುಟ್ಟು ಕರುಕಲಾಗಿಸಿ ಬಿಡುತ್ತಾನೆ. ಕರುಣೆ ಇಲ್ಲದ ಕಟುಕರ ದೇಹದಲ್ಲಿ ಕಂಡ ಗುಪ್ತ ವಿಷಯವನ್ನು ಸುಪ್ತಾಗಿ ನನ್ನೆಲೆಯಲ್ಲಿ ಬಚ್ಚಿಟ್ಟಿಕೊಂಡು ಈ ಬ್ರಹ್ಮಾಂಡವನ್ನ ಕಿತ್ತಾಕುತ್ತಿರುವೆ. ನಾನು ಕತ್ತರಿಸಿ ಹಾಕಬೇಕೆಂಬ ಕೊಲೆಗಾರನನ್ನು ಕಂಡರೆ ಕ್ಷಣದಲ್ಲಿ ಅವನ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ತಂದೆ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ಓಹೋ, ಯಾವುದೋ ಒಂದು ಹೆಣ್ಣು ವಜ್ರದಂತೆ ಹೊಳೆಯುತ್ತಾ ಕೋಲು ಮಿಂಚಿನಂತೆ ಮಿಂಚುತ್ತ ಬಂತಲ್ಲ, ಯಾರಿರಬಹುದು? ಸುಂದರಿ. ನನ್ನ ಹೆಸರು ಸುಂದರಿ ಅಲ್ಲ, ನನ್ನ ಹೆಸರು ಮೈತ್ರ ಅಂತ. ಮೈತ್ರ? ನಾನು ನೋಡಿದ್ದೇ ಮೊದಲು ನನ್ನ ಜೀವನದಲ್ಲಿ ನಿನ್ನಂತ ಸುಂದರ ಭಾವಚಿತ್ರ. ಇದೇನು ಮೈತ್ರ, ನನಗೆ ವಿಚಿತ್ರ. ಯಾರೋ ನೀನು? ನಾನು ಯಾರು? ಸತ್ಯ ಧರ್ಮದ ಬೆನ್ನೆಲುಬು ಕರ್ಮ ಕತ್ತರಿಸುವ ಅಸ್ತ್ರ ಅಂದರೆ ಅನ್ಯಾಯವನ್ನು ಅಳಿಯುವ ಆಯುಧ. ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸುವವರಿಗೆ ಅಣ್ಣ ತಮ್ಮ. ನಿನ್ನ ಹಾಗೆ ಅರ್ಧ ಬಟ್ಟೆ ತೊಟ್ಟು ಇಡೀ ನಿನ್ನ ಶರೀರದ ಸೌಂದರ್ಯವನ್ನೇ ನನ್ನಂತ ಹೆಂಗ್ ಮ್ಯಾಲ ನೋಡಿ ಕಾಡಿ ಬೆನ್ನತ್ತಿ ತಲೆ ಕೆಡಲಿ ಅಂತ ತಿಳಿದಿರೋ ನಿನ್ನಂತ ರೂಪಸಿಯರಿಗೆ ನಾ ಈ ಊರಿನ ರಸಿಕರ ರಾಜ. ಸತ್ಯ ಧರ್ಮದ ಬೆನ್ನೆಲುಬು ಅಂತ ಹೇಳಿ ಸತ್ಯ ಧರ್ಮದ ಬೋಧನೆಯನ್ನು ಮಾಡಿ ನಡು ರಸ್ತೆಯಲ್ಲಿ ಸಿಕ್ಕಿರುವ ಈ ಹೆಣ್ಣಿಗೆ ಬಾಯಿಗೆ ಬಂದಂತೆ ಬಗೊಳ್ತಾ ಇದೆಯಲ್ಲ. ಮರ್ಯಾದೆ ಕೊಟ್ಟು ಮಾತಾಡೋ. ಕೊಡುತ್ತೇನೆ, ಮರ್ಯಾದೆಯನ್ನೇ ಕೊಡುತ್ತೇನೆ. ಎಲ್ಲಿ ಕೊಡಲಿ, ಯಾವಾಗ ಕೊಡಲಿ, ಹೇಗೆ ಕೊಡಲಿ? ಏನಂದೆ ನೀನು? ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲದ ಹೆಣ್ಣೆ. ನಾನೊಬ್ಳೆ ಸಿಕ್ಕಿದ್ದೀನಿ ಅಂತ ತಿಳಿದು ಈ ನಿನ್ನ ವಿಲನ್ ಡೈಲಾಗ್ ನನ್ನ ಮುಂದೆ ಹೇಳಬೇಡ. ಮೊದಲು ನಾನು ಯಾರೆಂಬುದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮಾತಾಡು. ನಾನು ಯಾರು? ನೀನು ಯಾರು? ರಾಮಾಯಣದಲ್ಲಿ ರಾವಣ ಹೊತ್ತೊಯ್ದ ಶ್ರೀರಾಮಚಂದ್ರನ ಪತ್ನಿ ಸೀತೆಯೋ, ಇಲ್ಲ ಮಹಾಭಾರತದಲ್ಲಿ ಆ ದುಶ್ಯಾಸನ ಸೀರೆ ಸೆಳೆಯುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದ ಪಂಚ ಪಾಂಡವರ ಸತಿ ದ್ರೌಪದಿಯೋ? ಹೆಣ್ಣಾದರೂ ಚಿಂತೆ ಇಲ್ಲ, ಗಂಡನ ಧೈರ್ಯವಿಲ್ಲ. ನಮ್ಮ ಇಡೀ ರಾಷ್ಟ್ರವನ್ನೇ ಆಳಿದ ಇಂದಿರಾ ಗಾಂಧಿ, ಸಾಧು ಸತ್ಪುರುಷರು, ದೇವಾನು ದೇವತೆಗಳು, ವೀರರು, ಸೂರರು ಇದ್ದಾಗೆ ಯಾರಿಗೆ ಯಾರು ಮರ್ಯಾದೆ ಕೊಟ್ಟಿಲ್ಲ. ಅಂತಾದ್ರಲ್ಲಿಯೇ ಕೋಚಿತ್ಯಾಟ ಕೋಲಾರದ ಹುಚ್ಚು ಹುಡುಗಿ ನಿನಗೆ ನಾ ಮರ್ಯಾದೆ ಕೊಡಲೇ? ಹೋಗಲೇ ನೀ ಯಾವಳಾದರೆ
ನನ್ನ ಹೃದಯಕ್ಕೆ ಚುಚ್ಚು ಮಾತನಾಡಿದ ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ. ನಿನ್ನಂತ ಭಂಡ ಗಂಡಸರಿಗೆ ತಕ್ಕ ಬಾಟ ಕಲಿಸೋ ಹಠ ಮಾರಿ ಹೆಣ್ಣನ ನಾನು. ಮಾರಿ ನೀ ಹಠ ಮಾರಿ ಆದರೇನು ಹೆಮ್ಮಾರಿ ಆದರೇನು? ನೋಡು ಮೈತ್ರ, ನೀನು ಹೆಣ್ಣು, ನಾ ಮದ ತುಂಬಿದ ಗಂಡು. ಸುಮ್ಮನೆ ನನ್ನನ್ನು ಸಿಟ್ಟಿಗೆ ಬಿಸಿ ನಿನ್ನ ಬಾಳು ಸುಟ್ಟುಕೊಳ್ಳಬೇಡ. ಏನು ನನ್ನ ಬಾಳುವೆ ನೀನ್ಯಾಕೆ ಸುಟ್ಟು ಹಾಕ್ತೀಯೋ ನಾಯಿ? ಇದುವರೆಗೂ ಈ ಸೂರ್ಯನ ಎದುರು ನಿಂತು ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಕೇಳಿದ ಗಂಡಸರೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂತಾದ್ರಲ್ಲಿ ನನಗೆ ನಾಯಿ ಎಂದರೆ ಹುಚ್ಚ ಹೆಣ್ಣೆ. ನಿಲ್ಲು, ನೋಡು, ನನ್ನ ಹತ್ರ ಬರಬೇಡ. ಲೇ ಮೈತ್ರಿ, ನೀನಂದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೇ ಕುದಿಯುತ್ತಿದೆ. ಕಾಮದಾಹಕ್ಕೆ ಬಂದ ಕಾಮಿನಿಯ ಕಾಮದಾಹವನ್ನು ಹಿಂಗಿಸಿ ಕಳಿಸೆಂದು ಬಾ ಮೈತ್ರ. ಏಯ್, ನನ್ನನ್ನೇ ಕಾಮಿನಿ ಅಂತೇನೋ? ಕಾಮದ ಪಿಶಾಚಿ ಅಲ್ಲ, ನನ್ನ ಕಾಮದ ಬೆತ್ತ ನೆತ್ತಿಗಿದೆ ಬಾ ಅಂತ ಹೇಳಿ ನಾನೇನೋ ನಿನ್ನ ಹತ್ರ ಬಂದಿಲ್ಲ. ಏನು ನನಗೆ ಕಾಮಿನಿ ಅಂತೀಯ? ನಾನು ಕಾಮಿನಿ ಅಲ್ಲ, ಕಾಲಲ್ಲಿ ಮೆಟ್ಟಿರೋ ಚಪ್ಪಲಿ, ಮೆಟ್ಟಿ ಬುದ್ಧಿ ಕಲಿಸುವ ಈ ಕಲಿಯುಗದ ನೀ ಮೆಟ್ಟಿದ ಮೆಟ್ಟಿನಿಂದ ಹೊಡೆಯುವಷ್ಟು ಗಟ್ಟಿರುವುದರ ಹೆಣ್ಣು ನೀನಲ್ಲ. ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ನಾ ಮಾಡುವ ಈ ಜಗತ್ತಿನ ಪಯಣದಲ್ಲಿ ಪ್ರತಿದಿನ ನಿನ್ನಂತ ಸಾವಿರಾರು ಸುಂದರಿಯರೇ ಭೇಟಿಯಾಗುತ್ತಾರೆ. ಇದೇ ಮಾತನ್ನು ಹೇಳುತ್ತಾರೆ. ಆದರೆ ನಾ ಯಾವಾಗಲೂ ಕಾಮುಕನಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬರಲಿಲ್ಲ. ಅದಕ್ಕೆ ನೀನೇ ಕಾರಣವಾದೆ. ಬರ್ತೀಯೋ ಇಲ್ಲ? ನೋಡು, ಕಾಮನ ಬಿಲ್ಲು ಅಂದವಾಗಿದೆಯಾ ಅಂತ ತಿಳಿದು ಅದನ್ನು ಮುಟ್ಟಲು ಹೋಗಲು ಪ್ರಯತ್ನ ಮಾಡಬೇಡ. ಅದು ಯಾರ ಕೈಗೂ ಸಿಗೋದಿಲ್ಲ. ಸರಿಯಾದ ದಾರಿ ಬಿಡಲು. ಮೈತ್ರ, ಈ ಸೂರ್ಯ ಮನಸ್ಸು ಮಾಡಿದರೆ ಆ ಕಾಮನ ಬಿಲ್ಲಷ್ಟೇ ಅಲ್ಲ, ಆ ಸೂರ್ಯ ಚಂದ್ರರೇ ನಾನಿದ್ದಲ್ಲಿಗೆ ಬಂದು ಭೇಟಿಯಾಗಿ ಹೋಗುತ್ತಾರೆ. ಅಂತಾದ್ರಲ್ಲಿ ಸರ್ವ ಸುಂದರಿಯರಿಗಿಡಬೇಕಾದ ಸೌಂದರ್ಯವನ್ನು ಆ ಸೃಷ್ಟಿಕರ್ತ ಬ್ರಹ್ಮ ನಿನ್ನೊಬ್ಬಳಲಿಟ್ಟು ನನ್ನಲ್ಲಿಗೆ ಕಳಿಸಿದ್ದಾನೆ. ಅಂದಾಗ ಇಂಥ ಸೌಂದರ್ಯದ ಸಡಗರ ಬುತ್ತಿಯನ್ನು ಹೊತ್ತು ತಂದ ನಿನ್ನಂತ ರೂಪಸಿಯನ್ನು ಬಿಡಲು ಸಾಧ್ಯವಿಲ್ಲ. ಇಂದು ಈ ಭೂಮಿಯೇ ಬಾಯಿ ಬಿಡಲಿ, ನೀನಾಗೆ ಒಲದು ಬಾ. ರಾಕ್ಷಸ, ಎಂತ ಕೆಲಸ ಮಾಡಲು ಹೇಳ್ತಾ ಇದೆಯಲ್ಲೋ ನೀನು? ಅಲ್ಲ, ನಾನು ಎಂತ ಕೆಲಸ ಮಾಡ್ತಾ ಇದ್ದೀನಿ? ಅಲ್ಲ, ಇವನ್ ಯಾರಿರ್ಬೋದು? ನಾನು ಏನ್ ಮಾಡ್ಲಿ? ನಾನು ಇಲ್ಲಿಂದ ಹೇಗೆ ಪಾರಾಗ್ಲಿ? ನೋಡು, ನಾನು ಇಲ್ಲಿಂದ ಹೇಗಾದ್ರೂ ಮಾಡಿ ಪಾರಾಗ್ಲೇಬೇಕು. ನೋಡಿ, ನನ್ನಿಂದ ತಪ್ಪಾಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸಿ. ತಪ್ಪಾಯ್ತು, ಕ್ಷಮೆ. ನಿನ್ನಂತ ಕಾಮಿನಿಯರಿಗೆ ಕ್ಷಮೆ? ನೋಡಿ, ದಯವಿಟ್ಟು ನನಗೇನು ಮಾಡ್ಬೇಡ ಅಣ್ಣ. ದಯವಿಟ್ಟು ನಿನ್ನ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ನನ್ನನ್ನ ಬಿಟ್ಬಿಡು ಅಣ್ಣ, ಬಿಟ್ಬಿಡು ಅಣ್ಣ. ನೋಡು ಮೈತ್ರ, ಅಣ್ಣ ಅಂದರೂ ತಪ್ಪಿಲ್ಲ, ಅಪ್ಪನೆಂದರೂ ಪರವಾಗಿಲ್ಲ. ಈ ಸೂರ್ಯನ ಮನಸ್ಸು ತೃಪ್ತಿ ಹೊಂದುವರೆಗೆ ಏನ್ ಬೇಕಾದವನು, ಆದರೆ ನೀನಾಗೆ ಒಲಿದು ಬಾ. ನೋಡಿ, ನಿಮಗೆ ಮಾತನಾಡಿದ ತಪ್ಪಿಗಾಗಿ ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಅದೇ ಕಾಮಕರಾಗಬೇಡಿ. ಓಹೋ, ಎಂತ ವಿಚಿತ್ರ ಮಾತನಾಡಿದೆಲ್ಲ.
ಹೋಗ್ಲಿ, ನಿನಗೆ ಹಾಡೋಕೆ ಬರುತ್ತಾ? ಇಲ್ಲ ಏಯ್! ಸುಳ್ಳು ಹೇಳಿದರೆ ಜೀವಂತ ಸಿಳುವೆ. ಇಲ್ಲ ರೀ, ನನಗೆ ಹಾಡೋಕ್ಕೂ ಬರುವುದಿಲ್ಲ, ಕುಣಿಯೋಕ್ಕೂ ಬರೆಯೋದಿಲ್ಲ. ಸುಳ್ಳು ಹೇಳಬೇಡ. ನೋಡಿ, ನಿಮ್ಮ ಸಲುವಾಗಿ ನಾನು ಹಾಡ್ತೀನಿ, ಕುಣಿತೀನಿ, ಆಮೇಲೆ ಬಿಡ್ತೀರಾ? ಕೈ ಹಿಡಿದ ನಿನ್ನಂತ ಗುಣವತಿ ಜೊತೆಯಾದ ದಿನವೂ ಸ್ವರ್ಗವೇ
ಹೊರಬೀಳುವ ರಾಗವನ್ನು ಕೇಳಿದರೆ ಸಾಕ್ಷಾತ್ ಸರಸ್ವತಿಯ ದರೆಗಿಳಿದು ಒಂದು ಸಂಗೀತ ನಿರ್ಧರಿಸುತ್ತೋ ಎಂಬ ಭಾವನೆ. ನೋಡಿ, ನಾನಿನ್ ಹೋಗ್ಬೋದಾ? ಹೆದರಬೇಡ. ಕರ್ಮವೆಂಬ ಕಸ ಕಟ್ಟಿ ಕೆಸರನ್ನೇ ತುಂಬಿಕೊಂಡ ನಿಮ್ಮಂತ ಪಾಪದ ಹೆಣ್ಣಿನ ಮೈ ಮುಟ್ಟುವ ಆಸೆಯೂ ನನಗಿಲ್ಲ. ನಿನ್ನ ಜೊತೆ ಹಾಡಬೇಕು, ಕುಣಿಬೇಕನ್ನೋ ಕನಸೂ ನನಗಿಲ್ಲ. ನಿನ್ನ ಮುಂದೆ ಹೀರೋ ಆಗೋಕೆ ಪ್ರಯತ್ನ ಪಟ್ಟೆ ಅಂತ ತಿಳಿಬೇಡ. ನಿನ್ನ ಮುಂದೆ ಹೀರೋ ಆಗೋಕಿದು ಸಿನಿಮಾನೂ ಅಲ್ಲ, ನಾಟಕವೂ ಅಲ್ಲ, ಫೋನಿನೊಳಗೆ ರೀಲ್ಸ್ ಮಾಡಿಬಿಡಕ್ಕ ಇನ್ಸ್ಟಾಗ್ರಾಮ್ನೂ ಅಲ್ಲ. ನಡೆ. ಮಹಾಮಾರಿ ಅಲ್ಲ, ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ದಾನೆ? ಮಾರುಕಟ್ಟೆಯಲ್ಲಿ ತಿರುಗೋ ಹಣ್ಣು ಅಂತ ತಿಳಿದಿದ್ದಾನ ಅಥವಾ ಇವನ ಕಾಲಿನ ಧೂಳು ಅಂತ ತಿಳಿದಿದ್ದಾನ? ಈ ಹೆಣ್ಣು ಮನಸ್ಸು ಮಾಡಿದ್ರೆ ಗಂಟುಗಚ್ಚು ಹಾಕಿಕೊಂಡು ಸಟ್ಟು ಹೊಡೆದು ಕೈಯಲ್ಲಿ ಖಡ್ಗ ಹಿಡಿದು ವೀರವಾಡಿ ಕಿತ್ತೂರು ಚೆನ್ನಮ್ಮನಂತೆ ಹೋರಾಡಬಲ್ಲಳು ಈ ಹೆಣ್ಣು. ಹೀಗಿರುವಾಗ ಹೆಣ್ಣಿಗೆ ಕೇವಲವಾಗಿ ಮಾತಾಡ್ದಿಯಲ್ಲ, ನಿನ್ನಲ್ಲಿ ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ನೀನ್ ಯಾರು ಅಂತ ಕಂಡು ಹಿಡಿದು ನಮ್ಮ ಅಣ್ಣನಿಗೆ ಹೇಳಿ ನಿನ್ನ ಮೈಚರ್ಮ ಸುಳಿಸಲಿಲ್ಲ ಅಂದ್ರೆ ನನ್ನ ಹೆಸರು ಮೈತ್ರನೇ ಅಲ್ಲ. ಮಹೇಶ್ ನಾಲ್ ತೋಡ್ ಬುಲೆಟ್ ಮಾಮ.